ಜನನಾಯಗನ್ ಇದೇ ಜುಲೈ 24ಕ್ಕೆ ರಿಲೀಸ್ ಆಗ್ತಿರೋ ಈ ಸಿನಿಮಾದಲ್ಲಿ ಈಗ ಧಮ್ ಇದ್ಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಬೇಕಿದ್ದ ಟೈಮ್ ಜನವರಿ 9. ಹೆಚ್ಚು ಕಡಿಮೆ 6 ತಿಂಗಳು ಅಂದರೆ ಒಂದು 200 ದಿನ ಲೇಟ್ ಆಗಿ ರಿಲೀಸ್ ಆಗ್ತಾ ಇದೆ. ಈ 6 ತಿಂಗಳ ಗ್ಯಾಪಲ್ಲಿ ಜನನಾಯಕನ್ ಸಿನಿಮಾವನ್ನ ಕೇಬಲ್ ಟಿವಿಗಳಲ್ಲೇ ಕದ್ದು ಪ್ರಸಾರ ಮಾಡಿದ್ದು ಆಗಿದೆ. ಜನನಾಯಕನ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ವಿಜಯ್ ತಮಿಳುನಾಡು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ನಟ ಅಷ್ಟೇ. ಈಗ ಅವರೇ ತಮಿಳುನಾಡು ಸರ್ಕಾರದ ಸಿಎಂ. ಈಗ ಸಿನಿಮಾಗೆ ಸೆನ್ಸರ್ ಆಗಿ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಓಕೆ, ಆದರೆ ಚಿತ್ರದಲ್ಲಿ ಕಟ್ ಆಗಿರೋ, ಮ್ಯೂಟ್ ಆಗಿರೋ ಡೈಲಾಗ್ ಸೀನ್ಸ್ ಲೆಕ್ಕ ನೋಡಿದರೆ ಅಚ್ಚರಿಯಾಗುತ್ತೆ. ಒಟ್ಟು 12 ಸೀನ್ಸ್ ಅಂಡ್ ಡೈಲಾಗ್ಸ್ಗೆ ಕಟ್ ಹೇಳಲಾಗಿದೆ. ಕಟ್ ಆಗಿರೋ ಸಿನಿಮಾ ಈಗ ಇರೋದು 3 ಗಂಟೆ 3 ನಿಮಿಷ 11 ಸೆಕೆಂಡ್ ಮಾತ್ರ. ಅಂದ ಹಾಗೆ ಚಿತ್ರದಲ್ಲಿ ಹೀರೋ ಹೆಸರು ತಲಪತಿ ವೆಟ್ರಿಕೊಂಡನ್. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ತಲಪತಿ ವೆಟ್ರಿಕೊಂಡನ್. ಇದನ್ನ ಶಾರ್ಟ್ ಆಗಿ ಹೇಳಿ, ತಲಪತಿ ಫಸ್ಟ್ ಅಕ್ಷರ ಟಿ, ವೆಟ್ರಿ ಫಸ್ಟ್ ಅಕ್ಷರ ವಿ, ಕೊಂಡನ್ ಫಸ್ಟ್ ವರ್ಡ್ ಈಸ್ ಕೆ. ಇವಿಷ್ಟನ್ನು ಶಾರ್ಟ್ ಆಗಿ ಹೇಳಿದರೆ TVK ಆಗುತ್ತೆ. TVK ಅನ್ನೋದು ವಿಜಯ್ ಅವರ ಪಕ್ಷದ ಹೆಸರು. ಅರ್ಥ ಆಯ್ತಾ? ಚಿತ್ರದಲ್ಲಿ ಮೊದಲನೇದಾಗಿ ಕೆಲವು ಪುಸ್ತಕಗಳ ಮೇಲೆ ಅಂಬೇಡ್ಕರ್ ಫೋಟೋ ತೋರಿಸಲಾಗಿತ್ತು, ಅದನ್ನು ಚೇಂಜ್ ಮಾಡೋಕ್ಕೆ ಹೇಳಲಾಗಿದೆ. ಎರಡನೇದಾಗಿ ಚಿತ್ರದಲ್ಲೊಂದು ಡೈಲಾಗ್ ಇತ್ತು, ಅಂಬೇಡ್ಕರ್ ಸಟ್ಟಂ ಟು TVK ಸಟ್ಟಂ ಅನ್ನೋ ಡೈಲಾಗ್. ಇಂತಹ ಡೈಲಾಗು TVK ಪಕ್ಷದ ಪ್ರಮೋಷನ್ಗಾಗಿನೇ ಹೀರೋ ಹೆಸರನ್ನ TVK ಅಂತ ಇಟ್ಟಿರೋದು. ಎಲ್ಲ ಗೊತ್ತಾಗಿ ಆ ಡೈಲಾಗನ್ನೇ ಚೇಂಜ್ ಮಾಡಿಸಿದ್ದಾರೆ ಸೆನ್ಸಾರ್ ಮಂಡಳಿಯವರು. ಅಂಬೇಡ್ಕರ್ ಕಾನೂನುಗಳನ್ನು TVK ಕಾನೂನುಗಳು ರೀಪ್ಲೇಸ್ ಮಾಡೋಕ್ಕೆ ಆಗುತ್ತಾ ಗೊತ್ತಿಲ್ಲ. ಈಗ TVK ಅಂತ ಬಳಸಿರೋ ಜಾಗದಲ್ಲಿ TVK ಅನ್ನೋ ಪದವನ್ನೇ ಮ್ಯೂಟ್ ಮಾಡಿದ್ದಾರೆ. ಚಿತ್ರದಲ್ಲಿ ಭಾಗವತಂ, ರಂಗನಾಥರ್ ಪದಗಳನ್ನು ಕೂಡ ಮ್ಯೂಟ್ ಮಾಡಿದ್ದಾರೆ. ಈ ಪದಗಳು ಯಾವಾಗ ಯಾವ ಸನ್ನಿವೇಶದಲ್ಲಿ ಬರ್ತವೆ ಅನ್ನೋ ಮಾಹಿತಿ ಇಲ್ಲ. ಇನ್ನು ಚಿತ್ರದಲ್ಲಿ ತೇವಿದಿಯಪ್ಪಯ್ಯ ಹಾಗೂ ಒತ್ತ ಅನ್ನೋ ಪದಗಳನ್ನು ಮ್ಯೂಟ್ ಮಾಡಿಸಿದ್ದಾರೆ. ತೇವಿದಿಯ ಪದದ ಅರ್ಥ ಕನ್ನಡದಲ್ಲಿ ಸೂಮಗ ಅಂತ, ಒತ್ತ ಅನ್ನೋ ಪದದ ಅರ್ಥ ಫಕ್ ಅಂತ. ಅಂತಹ ಪದಗಳನ್ನು ಮ್ಯೂಟ್ ಮಾಡಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಒಂದು ಆಪರೇಷನ್ ವಿವರಣೆ ಮಾಡುವಾಗ ಓಂ ಮತ್ತು ನ್ಯೂ ಇಂಡಿಯಾ ಪದಗಳಿದ್ವಂತೆ, ಅವುಗಳನ್ನು ಮ್ಯೂಟ್ ಮಾಡಿಸಿದ್ದಾರೆ. ಜೊತೆಗೆ ಸದ್ದಾಂ ಹುಸೇನ್ ಅವರನ್ನು ನೇಣಿಗೆ ಹಾಕಿದ್ದ ವಿಡಿಯೋ ಲೀಕ್ ಬಗ್ಗೆ ಒಂದು ಡೈಲಾಗ್ ಇತ್ತಂತೆ, ಅದನ್ನು ತೆಗೆಸಿದ್ದಾರೆ. ಇನ್ನು DC ಕಚೇರಿಯಲ್ಲಿ DCಯ ಬ್ಯಾಡ್ಜ್ ಉರುಳಿಸೋ ಸೀನ್ ಇತ್ತು, ಅದನ್ನು ತೆಗೆಸಿದ್ದಾರೆ. ಒಂದು ಮಗುವನ್ನು ಸುಟ್ಟು ಹಾಕೋ ದೃಶ್ಯ ಇತ್ತಂತೆ, ಅದನ್ನು ಡಿಲೀಟ್ ಮಾಡಿಸಿದ್ದಾರೆ. ಈಗ ಟೋಟಲ್ ಆಗಿ 183 ನಿಮಿಷ 11 ಸೆಕೆಂಡ್ ಇರೋ ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಈಗಾಗಲೇ ಕೇಬಲ್ ಟಿವಿಯಲ್ಲಿ ಸಾವಿರಾರು ಜನ, ಲಕ್ಷ ಜನ ನೋಡ್ಬಿಟ್ಟಿದ್ದಾರೆ. ಅದೆಷ್ಟೇ ಡಿಲೀಟ್ ಮಾಡಿದ್ರೂ ಚಿತ್ರದ ಲಿಂಕ್ಸ್ ಟೆಲಿಗ್ರಾಮ್, ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಓಡಾಡ್ತಾನೆ ಇದೆ. ಡೌನ್ಲೋಡ್ ಮಾಡ್ಕೊಂಡಿರೋರು ಡಿಲೀಟ್ ಮಾಡಿದರೆ ಓಕೆ, ಇಲ್ಲ ಅಂದರೆ ಈಗಾಗಲೇ ಮೊಬೈಲುಗಳಲ್ಲಿ ಫ್ರೀಯಾಗಿ ನೋಡಿರೋ ಜನ ಇದ್ದಾರೆ. ಜನನಾಯಕನ್ ಚಿತ್ರಕ್ಕೆ ಕನ್ನಡದ KVN ಪ್ರೊಡಕ್ಷನ್ಸ್ ನಿರ್ಮಾಪಕರು. ಜನನಾಯಕನ್ ಒರಿಜಿನಲ್ ಸಿನಿಮಾ ಏನಲ್ಲ. 2023ರಲ್ಲಿ ರಿಲೀಸ್ ಆಗಿದ್ದ ಭಗವಂತ ಕೇಸರಿ ಚಿತ್ರದ ರೀಮೇಕ್. ತೆಲುಗಿನಲ್ಲಿ ಬಾಲಕೃಷ್ಣ, ಶ್ರೀಲೀಲಾ ಪ್ರಧಾನ ಪಾತ್ರದಲ್ಲಿದ್ದ ಸಿನಿಮಾ. ತಮಿಳಿನಲ್ಲಿ ಇದನ್ನು ರೀಮೇಕ್ ಮಾಡಿದ್ರು. ಚಿತ್ರದ ಕಥೆ ಬೇರೆ ಅಂತಿದ್ದಾರೆ ಜನನಾಯಕನ್ ಡೈರೆಕ್ಟರ್ ವಿನೋದ್. ಭಗವಂತ ಕೇಸರಿಯಲ್ಲಿ ಮಕ್ಕಳ ಮೇಲೆ ನಡೆಯೋ ಲೈಂಗಿಕ ಶೋಷಣೆ ಮತ್ತು ಜಾಗೃತಿ ಬಗ್ಗೆ ಇದ್ದ ದೃಶ್ಯಗಳಿಗೆ ವ್ಯಾಪಕವಾದ ಪ್ರಶಂಸೆ ಸಿಕ್ಕಿತ್ತು. ಆ ಸೀನ್ಗಳನ್ನು ಬೇಸಾಗಿಟ್ಕೊಂಡು ಬೇರೆ ಕಥೆ ಮಾಡಿದ್ದೀವಿ ಅನ್ನೋದು ಚಿತ್ರತಂಡದ ಕ್ಲಾರಿಫಿಕೇಶನ್. ಭಗವಂತ ಕೇಸರಿ ಹತ್ತತ್ರ 150 ಕೋಟಿ ಬಿಸ್ನೆಸ್ ಮಾಡಿದ್ದ ಸಿನಿಮಾ. ಈಗ ಜನನಾಯಕನ್ ಚಿತ್ರದ ವಿಚಾರಕ್ಕೆ ಬರೋದಾದ್ರೆ, ಇದು ವಿಜಯ್ ಅವರ 69ನೇ ಸಿನಿಮಾ, ಲಾಸ್ಟ್ ಸಿನಿಮಾ. ಇದುವರೆಗೆ ವಿಜಯ್ ಚಿತ್ರಗಳಿಗೆ UA ಸರ್ಟಿಫಿಕೇಟ್ ಮಾತ್ರ ಸಿಗ್ತಾ ಇದ್ವು. ಇದೇ ಮೊದಲ ಬಾರಿಗೆ ವಿಜಯ್ ಅಭಿನಯದ ಚಿತ್ರವೊಂದಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಹಾಗಾಗಿ ವಿಜಯ್ ಚಿತ್ರವನ್ನ ಮಕ್ಕಳು ನೋಡೋ ಹಾಗಿಲ್ಲ, ಕಡ್ಡಾಯವಾಗಿ ವಯಸ್ಕರಿಗೆ ಮಾತ್ರ.